ಹನುಮಂತನನ್ನ ಜಪಿಸಿದರೆ ಶನಿ ದೋಷ ಪರಿಹಾರ. ಶನಿ ದೋಷದಿಂದ ಪಾರಾಗಲು ಬ್ರಹ್ಮಚಾರಿ ಹನುಮಂತನ ಪ್ರಾರ್ಥನೆಯೊಂದೇ ಸರ್ವ ಔಷಧಿ ಅಂತ ಹೇಳಬಹುದು. ಕಾರಣ ಏನು ಗೊತ್ತಾ? ರಾಮಾಯಣದಲ್ಲಿ ಹನುಮಂತನ ಪಾತ್ರ ಏನು ಅಂತ ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಹಾಗಾದರೆ ಹನುಮಂತನಿಗೂ ಶನಿದೇವನಿಗೂ ಏನು ಸಂಬಂಧ? ಆಂಜನೇಯನ್ನ ಪೂಜಿಸಿದರೆ ಶನಿ ದೋಷ ಹೇಗೆ ಪರಿಹಾರ ಆಗುತ್ತೆ ಗೊತ್ತಾ? ತ್ರೇತಾಯುಗದಲ್ಲಿ ರಾವಣನು ಬ್ರಹ್ಮ ಮತ್ತು ಶಿವನ ವರಪ್ರಸಾದದಿಂದ ಎಲ್ಲ ಲೋಕಗಳನ್ನು ಗೆದ್ದಿದ್ದನು. ಅಲ್ಲದೆ ಆತ ನವಗ್ರಹಗಳನ್ನು ಜಯಿಸಿ ತನ್ನ ಸಿಂಹಾಸನವನ್ನೇರುವ ಮೆಟ್ಟಿಲುಗಳಾಗಿ ಅವರನ್ನು ನೇಮಿಸಿಕೊಳ್ಳುತ್ತಾನೆ. ಆಗ ಲಂಕೆಗೆ ಬಂದ ಹನುಮಂತನು ಶನಿ ಭಗವಾನನೂ ಸೇರಿದಂತೆ ಎಲ್ಲ ನವಗ್ರಹಗಳನ್ನು ರಾವಣನ ಕಪಿಮುಷ್ಟಿಯಿಂದ ಬಿಡಿಸಿರುತ್ತಾನೆ. ರಾವಣನ ಹಿಡಿತದಲ್ಲಿದ್ದ ಶನಿಯನ್ನು ಹನುಮಂತ ರಕ್ಷಿಸುತ್ತಾನೆ. ಯಾರು ಹನುಮಂತನನ್ನು ಪ್ರಾರ್ಥಿಸುತ್ತಾರೋ, ಅದರಲ್ಲೂ ಶನಿವಾರದಂದು ಪೂಜಿಸುತ್ತಾರೋ ಅಂಥವರಿಗೆ ಶನಿಗ್ರಹದ ದೋಷದಿಂದ ಮುಕ್ತರನ್ನಾಗಿಸಿ ಅಥವಾ ಕಡೆಯ ಪಕ್ಷ ಕಷ್ಟಗಳನ್ನು ಕಡಿಮೆ ಮಾಡುವುದಾಗಿ ಭಾಷ್ಯ ಕೊಡುತ್ತಾನೆ. ಆದ್ದರಿಂದ ಶನಿವಾರದಂದು ಶನಿಯ ಜೊತೆ ಹನುಮಂತನಿಗೆ ಯಾರು ಪೂಜಿಸುತ್ತಾರೋ ಅವರಿಗೆ ಶನಿ ದೋಷದಿಂದ ಪರಿಹಾರ ಸಿಗುತ್ತೆ ಅಂತ ಹೇಳಬಹುದು. ಮತ್ತೊಂದು ಕಡೆ ಈ ಕಥೆಯನ್ನು ನೋಡೋದಾದರೆ ಹನುಮಂತ ಮತ್ತು ಶನಿ ಭಗವಾನ್ ನಡುವೆ ಜಟಾಪಟಿ ನಡೆಯುತ್ತದೆ. ಆ ಸಮಯದಲ್ಲಿ ಶನಿ ಹನುಮಂತನ ಹೆಗಲನ್ನು ಏರಿ ಕುಳಿತುಕೊಳ್ಳುತ್ತಾನೆ. ಹನುಮಂತನ ಮೇಲೆ ಶನಿಯ ಪ್ರಭಾವ ಬೀರುವ ಸಂದರ್ಭದಲ್ಲಿ ಹನುಮಾನ್ ಬಹಳ ಎತ್ತರವಾಗಿ ಬೆಳೆಯಲಾರಂಭಿಸಿದಾಗ ಶನಿಯು ಹನುಮಂತನ ತೋಳುಗಳ ನಡುವೆ ಸಿಲುಕಿಕೊಂಡು ಕೊಠಡಿಯ ಚಾವಣಿ ನಡುವೆ ಸಿಲುಕಿದಂತಾಗಿ ಹೆಚ್ಚು ನೋವಿನಿಂದ ನರಳುತ್ತಾ ತಡೆದುಕೊಳ್ಳಲಾಗದೆ ಶನಿಯು ಹನುಮಾನನನ್ನು ತನ್ನನ್ನು ಬಿಡುವಂತೆ ಬೇಡಿಕೊಳ್ಳುತ್ತಾನೆ. ಈ ಸಂದರ್ಭದಲ್ಲಿ ಶನಿದೇವನು ಯಾರು ಹನುಮಾನನನ್ನು ಶನಿವಾರದಂದು ಪ್ರಾರ್ಥಿಸುತ್ತಾರೋ ಅಂತಹ ವ್ಯಕ್ತಿಗಳ ಮೇಲಿನ ತನ್ನ ಪ್ರಭಾವ ಕಡಿಮೆ ಮಾಡುವುದಾಗಿ ಶನಿ ಭಗವಾನರು ಆಶ್ವಾಸನೆಯನ್ನು ನೀಡಿದ ಮೇಲೆ ಹನುಮಂತನು ಶನಿಯನ್ನು ಬಿಡುಗಡೆ ಮಾಡುತ್ತಾನೆ. ಇದು ಆಂಜನೇಯನಿಗೆ ಮತ್ತು ಶನಿ ಮಹಾತ್ಮನಿಗೂ ಇರುವ ಸಂದರ್ಭ.